ಹಲೋ ಹಾಯ್ ಫ್ರೆಂಡ್ಸ್, ಹೀನಾ ಕ್ರಾಫ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫಸ್ಟ್ ನಿಮಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ಥರ ಎಲ್ಲ ಆಗೋಯ್ತಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ ನಾನೆಲ್ಲ ನೀಟಾಗಿ ಕಟ್ ಮಾಡಿ ಬ್ಯಾಗು ಪೂರ್ತಿಯಾಗಿ ಹಾಕಿದ್ದೀನಿ. ಇವಾಗ ಹ್ಯಾಂಡಿಲ್ ಹೆಂಗೆ ಹಾಕಬೇಕಂತ ತೋರಿಸ್ತೀನಿ. ಕರ್ಜಿಕಾಯಿ ಡಿಸೈನ್ ಹಾಕ್ತಾಯಿದ್ದೀನಿ ಬ್ಯಾಗಿಗೆ, ಚೆನ್ನಾಗಿರ್ತದೆ. ನೀವು 2 ವೈರ್ ಹ್ಯಾಂಡಿಲ್ ಆಗಲಿ 3 ವೈರ್ ಹ್ಯಾಂಡಿಲ್ ಯಾವುದಾದ್ರೂ ಚೆನ್ನಾಗಿರ್ತದೆ. ಆದರೆ ನಾನು ಇದಕ್ಕೆ ಕರ್ಜಿಕಾಯಿ ಡಿಸೈನ್ ಹಾಕ್ಬೇಕು ಅನ್ಕೊತಾ ಇದ್ದೀನಿ. ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ನಿಮಗೆ. ಡಬಲ್ ಕಲರ್ ಹಾಕ್ತಾಯಿದ್ದೀನಿ. ಇವಾಗ ನಾನು ಸೀ ಗ್ರೀನು ಮತ್ತು ಆರೆಂಜ್ ಕಲರ್ ತಗೊತಾ ಇದ್ದೀನಿ. ಒಂದೊಂದು ವೈರು 3 ಮೀಟರ್ ಕಟ್ ಮಾಡ್ಕೋಬೇಕು. ಹಂಗೈತಲ್ಲ, ನಾನು 3 ಮೀಟರ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು ವೈರ್ ತಗೋಬೇಕು. ತಗೊಂಡು ಅಂದರೆ ಈ ಕಡೆ 2 ವೈರು, ಈ ಕಡೆ 2 ವೈರ್ ತಗೋಬೇಕು. ಮತ್ತು ನಮಗೆ ಹ್ಯಾಂಡಿಲು ದಪ್ಪ ಬರಬೇಕಲ್ಲ, ಸ್ಟ್ರಾಂಗಾಗಿ ಬರೋಕ್ಕೋಸ್ಕರ ನಾವು ಮತ್ತೆ ಎಕ್ಸ್ಟ್ರಾ ವೈರ್ ತಗೋಬೇಕು. ಹಿಂಗೆ ಇರ್ತೈತಲ್ಲ ಫ್ರೆಂಡ್ಸ್, ಯಾವ ಕಲರ್ ಆದರೂ ತಗೋಬೋದು ನೀವು. ಸೀ ಗ್ರೀನ್ ಆಗಲಿ ಆರೆಂಜ್ ಕಲರ್ ಆಗಲಿ. ನಾನು ಇದು ಆರೆಂಜ್ ಕಲರ್ ತಗೊತಾ ಇದ್ದೀನಿ. ಹಿಂಗಿರ್ತೈತಲ್ಲ, ಫಸ್ಟು ಒಳಗಡೆಗೆ ವೈರ್ಗೆ ಈ ಥರ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡು, ಹಿಂಗಿರ್ತೈತಲ್ಲ ಈ ಥರ ಹೈಟ್ ನೋಡ್ಕೋಬೇಕು. ಈ ಕಡೆ ಸ್ವಲ್ಪ ವೈರ್ ಬಿಡಬೇಕು, ಈ ಕಡೆ ಕೂಡ ವೈರ್ ಸ್ವಲ್ಪ ಬಿಟ್ಟು ಹೈಟ್ ಎಷ್ಟು ಬೇಕಂತ ಹಿಂಗೆ ನೋಡ್ಕೊಂಡು ನಾವು ತಗೋಬೇಕು. ಇಷ್ಟ ಆದರೆ ಸರ್ ಹೋಗ್ತೈತಲ್ಲ, ಇದನ್ನು ನಾವು ಡಬಲ್ ಮಾಡ್ಕೋಬೇಕು. ಈ ಥರ ಹಿಂಗೆ ಡಬಲ್ ಮಾಡ್ಕೊಂಡು, ನೋಡಿದ್ರಲ್ಲ ಈ ಥರ ಹಿಂಗೆ ಇಟ್ಕೊಂಡು ನೋಡ್ಕೋಬೇಕು. ಹೈಟ್ ಎಷ್ಟು ಬೇಕಂತ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೋಬೇಕು ವೈರ್ನ. ಈ ಹೈಟ್ ಆದರೆ ಸರ್ ಹೋಗ್ತೈತೆ. ನೋಡಿದ್ರಲ್ಲಿ ಹಿಂಗೆ ಡಬಲ್ ಮಾಡಿ ತಗೋಬೇಕು. ಇಲ್ಲಿಗೆ ನಾನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಇದೇ ಅಳತೆ ವೈರ್ಗಳು ನಾವು ಕಟ್ ಮಾಡ್ಕೋಬೇಕು. ನಾನು 4 ವೈರ್ ತಗೊತಾ ಇದ್ದೀನಿ. ನೋಡಿದ್ರಲ್ಲ ಈ ಥರ 4 ವೈರ್ಸ್ ತಗೊತಾ ಇದ್ದೀನಿ. ಈ ಥರ ತಗೊಂಡಿವು. ಎಕ್ಸ್ಟ್ರಾ ವೈರನ್ನು ಮಾತು ಒಳಗಡೆ ವೈರ್ ತೋರ್ಸೋಕ್ಕೋಸ್ಕರ, ಹ್ಯಾಂಡಿಲ್ ನಮಗೆ ಸ್ಟ್ರಾಂಗಾಗಿ ಬರಬೇಕಲ್ಲ, ಅದಕ್ಕೋಸ್ಕರ 2 ವೈರ್ ಒಂದು ಕಡೆ, ಇನ್ನೊಂದು ವೈರ್ ಒಂದು ಕಡೆ. ಒಳಗಡೆ ಎಕ್ಸ್ಟ್ರಾ ವೈರ್ 2 ಇಡ್ತಾ ಇದ್ದೀನಿ ನಾನು. ಇನ್ನೂ ದಪ್ಪ ಬೇಕನ್ಕೊಂಡ್ರೆ ಇನ್ನೂ 2 ವೈರ್ ಕೂಡ ಎಕ್ಸ್ಟ್ರಾ ಇಡ್ಬೋದು. ಈ ಥರ ತಗೋಬೇಕು ಫ್ರೆಂಡ್ಸ್. ಹಿಂಗೆ ಹೈಟ್ ನಾವು ಎಷ್ಟು ಅಗಲ ಬೇಕೋ ಅಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಇಲ್ಲಿ ಎಷ್ಟಿದ್ರೆ ಅಲ್ಲಿ ಅಷ್ಟೇ ಇರಬೇಕು. ಇಲ್ಲಿಗಾದರೂ ನಾವು ಹಾಕ್ಕೋಬೋದು. ಹಿಂಗೈತಲ್ಲ, ನಾನು ಇಲ್ಲಿಗೆ ಹಾಕ್ತಾಯಿದ್ದೀನಿ. ಹಿಂಗೈತಲ್ಲ, ಈ ಥರ ಹಿಂಗೆ ತಗೋಬೇಕು. ತಗೊಂಡಿವು ಎಕ್ಸ್ಟ್ರಾ ವೈರ್ಗಳು ಒಳಗಡೆಗೆ ಕರೆಕ್ಟಾಗಿ ಇಟ್ಕೋಬೇಕು. ಹಿಂಗೆ ನೋಡಿದ್ರಲ್ಲ, ಹಿಂಗೆ ಇಟ್ಕೊಂಡು ಈ ವೈರ್ಗಳನ್ನ ಈ ಕಡೆ ಅಂದರೆ ಈ ಕಡೆ ಮ್ಯಾಲಕ್ಕೆ ಹಿಂಗೆ ಹಾಕಬೇಕು. ಹಾಕಿ ನಾವು ಫಸ್ಟು 3 ಮೀಟ್ರ್ ಕಟ್ ಮಾಡಿದ್ದೀವಲ್ಲ ವೈರ್ಗಳು, ಅವು ತಗೋಬೇಕು. ಹಿಂಗೈತಲ್ಲ ಫ್ರೆಂಡ್ಸ್, ಈ ಥರ ಇವೆರಡು ತಗೊಂಡು ಅವು ಕೂಡ ನಾವು ಒಳಗಡೆಗೆ ಕೂರಿಸ್ಬೇಕು ವೈರ್ನ. ಹಿಂಗೈತಲ್ಲ, 3 ಮೀಟ್ರ್ ಕಟ್ ಮಾಡ್ಕೊಂಡಿರೋ ವೈರ್ ತಗೋಬೇಕು. ಇವಾಗ ನಾವು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಇಟ್ಕೋಬೇಕು ವೈರ್ಗಳು. ಲೆಫ್ಟಿಂದ ರೈಟಿಗೆ ಇಟ್ಕೋಬಾರ್ದು. ಕರ್ಜಿಕಾಯಿ ಡಿಸೈನ್ ಹಾಕೋವಾಗ ಹ್ಯಾಂಡಿಲು ನಾವು ನೋಡಿದ್ರಲ್ಲ ಈ ಥರ ಇವು ಮಧ್ಯದಲ್ಲಿರೋ ವೈರ್ ಹಂಗೆ ಇಟ್ಕೊಂಡು, ಇವಾಗ ನಾವು ಹಿಂಗೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಈ ಥರ ತಗೋಬೇಕು ಫ್ರೆಂಡ್ಸ್. ಸ್ವಲ್ಪ ವೈರಿಂಗ್ ಬಿಡಬೇಕು. ಇವು ಒಳಗಡೆಗೆ ಹಿಂಗೆ ಈ ಕಡೆಗೆ ಹೋಗಬೇಕು. ಸ್ವಲ್ಪ ಉದ್ದ ಬಿಡಬೇಕನ್ನ ಮಾತು. ಹಿಂಗೆ ಬಿಟ್ಟಿದ್ದೀವಲ್ಲ, ಇವಾಗ ಇವು ಬಿಟ್ಟಿರೋ ವೈರ್ ಕೂಡ ಸ್ವಲ್ಪ ಉದ್ದ ತಗೊಂಡ್ರೆ ನಮಗೆ ಹ್ಯಾಂಡಿಲ್ ಅನ್ನೋದು ಹಿಂಗೆ ದಪ್ಪ ಬರ್ತೈತೆ. ನೋಡಿದ್ರಲ್ಲ ಈ ಥರ. ಇವು ಮಧ್ಯದಲ್ಲಿರೋ ವೈರ್ಗಳು ಇವೆರಡು ನಾವು ಹೆಚ್ಚು 3 ಮೀಟ್ರ್ ಕಟ್ ಮಾಡಿದ್ದೀವಲ್ಲ ಅವು. ಇವಾಗ ಹ್ಯಾಂಡಿಲ್ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ. ಇವಾಗ ನಾವು ಆರೆಂಜ್ ಮತ್ತು ಗ್ರೀನ್ ಕಲರ್ ಐತಲ್ಲ, ಸೀ ಗ್ರೀನು, ಇವಾಗ ಯಾವುದಾದ್ರೂ ತಗೋಬೋದು ಕಲರ್ ನಮಗೆ. ಅಂದರೆ ಫಸ್ಟ್ ಇಲ್ಲಿ ಸ್ಟಾರ್ಟಿಂಗು ಯಾವ ಕಲರ್ ಬೇಕು. ಇವಾಗ ನಾವು ಸೀ ಗ್ರೀನ್ ಬೇಕನ್ಕೊಂಡ್ರೆ ಗ್ರೀನ್ ಕಲರ್ ಹಾಕಬೇಕು. ಇಲ್ಲಾಂದರೆ ಆರೆಂಜ್ ಫಸ್ಟ್ ಬೇಕಂದರೆ ಆರೆಂಜ್ ಆದರೂ ಹಾಕ್ಬೋದು. ನಾನಿಲ್ಲಿ ಫಸ್ಟು ಆರೆಂಜ್ ಕಲರ್ ಹಾಕ್ತಾಯಿದ್ದೀನಿ. ಹಿಂಗೈತಲ್ಲ, ಫಸ್ಟು ಹಿಂಗೆ ತಗೊಂಡು ವೈರ್ನ ಈ ಗ್ರೀನ್ ಕಲರ್ ವೈರ್ ಇದ್ರ ಒಳಗೆ ಇದಕ್ಕೆ ಸೇರಿಸ್ಬೇಕು. ಸೇರಿಸಿ ಇದಕ್ಕೆ ಇವು 3 ವೈರ್ ಇದಾವಲ್ಲ, ಆ ವೈರ್ಗೆ ನಾವು ಇದನ್ನು ಹಾಕಬೇಕು. ಫಸ್ಟ್ ಹಿಂಗೆ ತಗೊಂಡು ಹಿಂಗೆ ರೈಟ್ ಸೈಡ್ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡು ಈ ವೈರ್ಗಳಿದಾವಲ್ಲ ಇರಾಗಿಂದ ಹಿಂಗೆ ತೆಗಿಬೇಕು. ಈ 3 ವೈರು ತೆಗಿಬೇಕು. ತೆಗೆದು ಹಿಂಗೆ ಟೈಟಾಗಿ ಎಳಿಬೇಕನ್ನ ಮಾತು. ಹಿಂಗೈತಲ್ಲ, ಉಲ್ಟಾ ಬಿದ್ದರೆ ಹಿಂಗೆ ನಾವು ಸೀದಾ ಮಾಡ್ಕೋಬೇಕು. ಮಾಡ್ಕೊಂಡು ಮತ್ತೆ
ಇವಾಗ ಈ ಕಡೆಯಿಂದ ಈ ಕಡೆ ಹೋಗಬೇಕು, ಲೆಫ್ಟ್ ಸೈಡ್ ಹೋಗಬೇಕು ವೈರ್ಗಳು. ಈ ವೈರು ಹಿಂಗೈತಲ್ಲ ಈ ಕಡೆಗೆ ತಗೋಬೇಕು, ಹಿಂಗೆ ಐತಲ್ಲ ಫ್ರೆಂಡ್ಸ್. ಇವಾಗ ಈ ಕಡೆ ಇರೋ ವೈರ್ಗಳು ಅಂದರೆ ನಾವು ಫಸ್ಟ್ ಮಧ್ಯದಲ್ಲಿ 2 ವೈರ್ ಇದ್ದಾವೆ, ಇವು ಕೂಡ 2 ಇದ್ದಾವಲ್ಲ. ಈ ಕಡೆ ಸ್ವಲ್ಪ ಉದ್ದ ಬಿಡಬೇಕಂತ ಹೇಳಿದ್ದೀನಲ್ಲ, ಅವು ಕೂಡ ಅಂದರೆ ಈ ಕಡೆ ಕೂಡ 4 ವೈರ್ ಆಗ್ತವೆ. ಹಿಂಗೆ ನೋಡಿದ್ದೀವಲ್ಲ. ಇವಾಗ ಲೆಫ್ಟ್ ಸೈಡ್ ಬಂದಾಗ ಹಿಂಗೆ ಲೆಫ್ಟ್ ಸೈಡ್ ಹಿಂಗೆ ಮಡಚಿ ಹಿಂದಕ್ಕೆ ಹಿಂಗೆ ಹಿಡ್ಕೊಂಡು ಇವು ಇದಾವಲ್ಲ ವೈರ್ಗಳು, ಇದ್ರ ಒಳಗಡೆಯಿಂದ ಹಿಂಗೆ ತೂರಿಸ್ಬೇಕು. ತೂರಿಸಿ ಇದ್ರಾಗ ತೆಗೆದು ನಾಟ್ ಹಿಂಗೆ ಟೈಟಾಗಿ ಎಳಿಬೇಕು. ಎಳೆದು ಮತ್ತೆ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಬಲಗಡೆ ತಗೋಬೇಕು. ಮತ್ತೆ ಹಿಂಗೆ ಬಲಗಡೆ ತಗೊಂಡ್ಮೇಲೆ ಬಲಗಡೆ ಬಂದಾಗ ಬಲಗಡೆನೇ ಹಿಂಗೆ ಮಡಚಿ ಹಿಂಗೆ ಲೂಪ್ ಥರ ಮಾಡಿ ಈ ವೈರ್ಗಳು ಇದಾವಲ್ಲ, ಈ ವೈರ್ಗಳು ಇದ್ರಾಗಿಂದ ಹಿಂಗೆ ತೆಗಿಬೇಕು. ತೆಗೆದು ಟೈಟಾಗಿ ಎಳಿಬೇಕು. ಹಿಂಗೆ ಟೈಟಾಗಿ ಎಳೆದು ಸ್ವಲ್ಪ ಹಿಂಗೆ ಅಗಲ ಬಂದಾಗ ಹಿಂಗೆ ನಾವು ಹಿಂಗೆ ಟೈಟಾಗಿ ಎಳ್ಕೋಬೇಕನ್ನೋದು. ಅವಾಗ ಹಿಂಗೆ ಐತಲ್ಲ, ಹಿಂಗಿಂದ ಮತ್ತೆ ಹಿಂಗೆ ಲೆಫ್ಟ್ ಸೈಡ್ ಹಿಂಗೆ ತಗೋಬೇಕು. ತಗೊಂಡು ಮತ್ತು ಇವು ವೈರ್ಗಳು ಲೆಫ್ಟ್ ಸೈಡ್ ಇದಾವಲ್ಲ, ಅವು ಕೂಡ ಹಿಂಗೆ ಇದು ಕೂಡ ಹಿಂಗೆ ಲೆಫ್ಟ್ ಸೈಡ್ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಲೆಫ್ಟ್ ಸೈಡ್ ಮಡಚಿ ಲೂಪ್ ಥರ ಮಾಡ್ಕೊಂಡು ಈ ಲೂಪಿಂದ ಇವೆಲ್ಲ ವೈರ್ಗಳನ್ನ ಇರಾಗಿಂದ ತೆಗಿಬೇಕು. ಮತ್ತಿಲ್ಲಿ ಟೈಟಾಗಿ ಎಳಿಬೇಕು. ಎಳೆದು ಮತ್ತು ಇವಾಗ ಲೆಫ್ಟ್ ಸೈಡಿಂದ ಮತ್ತೆ ರೈಟ್ ಸೈಡಿಂದ ತಗೋಬೇಕು ವೈರ್ನ. ಮತ್ತೆ ತಗೊಂಡು ಈ ಥರ ಹಿಂಗೆ ಫೋಲ್ಡ್ ಮಾಡಿ ಲೂಪ್ ಥರ ಅಂದರೆ ರೈಟ್ ಸೈಡ್ ಬಂದಾಗ ಹಿಂಗೆ ರೈಟ್ ಸೈಡೇ ಹಿಂಗೆ ಲೂಪ್ ಥರ ಮಾಡ್ಕೊಂಡು ಹಿಂಗೆ ತೆಗೆದು ವೈರ್ಗಳನ್ನೆಲ್ಲ ಇದ್ರಾಗಿಂದ ಹಿಂಗೆ ತೆಗಿಬೇಕು. ಕರ್ಜಿಕಾಯಿ ಡಿಸೈನ್ ಹಿಂಗೆ ಹಾಕೋದು ನೋಡಿದ್ರಲ್ಲ. ಅಂದರೆ ಇವೆರಡು ವೈರ್ಗಳನ್ನ ಹಿಂಗೆ ಸೇರಿಸ್ಬಾರ್ದು ಮತ್ತು ಮಿಕ್ಸ್ ಮಾಡಬಾರ್ದು. ಇವು ರೈಟ್ ಸೈಡ್ ಇರೋ ವೈರು ಈ ಕಡೆ ಇರಬೇಕು, ಇವು ಈ ಕಡೆ ಇರಬೇಕು. ಇವು ಹಿಂಗೆ ಮಿಕ್ಸ್ ಮಾಡಬಾರ್ದು. ನೋಡಿದ್ರಲ್ಲ. ಹಿಂಗೆ ಆಗೋದ್ಮೇಲೆ ಮತ್ತೆ ಇದನ್ನು ಹಿಂಗೆ ಹಿಂಗಿಂದ ರಿವರ್ಸ್ ಆಗಿ ತಗೋಬಾರ್ದು. ಹಿಂಗಿರ್ತೈತಲ್ಲ ಈ ಕಡೆಗೆ ತಗೋಬೇಕನ್ನೋದು. ಇವಾಗ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಇವಾಗ ಈ ಕಡೆ ಇದಾವಲ್ಲ ಲೆಫ್ಟ್ ಸೈಡ್ ಇರೋ ವೈರ್ಗಳು ತಗೋಬೇಕು. ತಗೊಂಡು ಟೈಟಾಗಿ ಎಳೆದ್ಮೇಲೆ ನೋಡಿದ್ರಲ್ಲ ಇವು ಹಿಂಗೆ ದೂರ ಇರಬೇಕು. ಮತ್ತು ಇವಾಗ ಈ ಕಡೆಗೆ ತಗೋಬೇಕು. ಈ ಥರ ಬರ್ತದೆ. ಹಿಂಗೆ ಲೂಪ್ ಥರ ಮಾಡಿ ಮತ್ತೆ ಈ ಥರ ಹಿಂಗೆ ತಗೋಬೇಕು. ಮತ್ತು ಹಿಂಗೆ ಟೈಟಾಗಿ ಎಳೆದು ನೋಡಿದ್ರಲ್ವ ಫ್ರೆಂಡ್ಸ್, ಹಿಂಗೆ ಐತಲ್ಲ ಹಿಂಗೆ ತಗೊಂಡು ಇವಾಗ ಇವು ಈ ಕಡೆ ತಗೋಬೇಕು. ಈ ವೈರ್ನ ಈ ಕಡೆ ತಗೊಂಡು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡು ಮತ್ತಿವು ಲೆಫ್ಟ್ ಸೈಡ್ ಇರೋ ವೈರ್ಗಳು ಇರೋದ್ರಿಂದ ಹಿಂಗೆ ತೂರಿಸ್ಬೇಕು. ತೂರಿಸಿ ಹಿಂಗೆ ಟೈಟಾಗಿ ಹಿಂಗೆ ಎಳಿಬೇಕು. ಹಿಂಗೆ ಎಳೆದ್ಮೇಲೆ ಮತ್ತಿವಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಹಿಂಗೆ ಐತಲ್ಲ ರಿವರ್ಸಾಗಿ ಹಿಂಗೆ ತಗೋಬೇಕು. ಹಿಂಗೆ ಮ್ಯಾಲಕ್ಕೆ ಬರಬೇಕು. ಹಿಂಗೆ ತಗೊಂಡು ಹಿಂಗೆ ಮಡಚಿ ಈ ಥರ ಲೂಪ್ ಥರ ಮಾಡಿ ಇವಾಗ ಈ ವೈರ್ ಇದಾವಲ್ಲ ಈ ವೈರ್ಗಳು ಈ ಕಡೆ ತೋರಿಸ್ಬೇಕು. ತೋರಿಸಿ ಹಿಂಗೆ ತೆಗೆದು ಈ ಥರ ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಈ ಥರ ಬಂದೈತೆ. ಮತ್ತು ಇವಾಗ ಹಂಗೆ ಈ ಕಡೆಗೆ ಇವಾಗ ಲೆಫ್ಟ್ ಸೈಡಿಂಗ್ ತಗೋಬೇಕು. ಲೆಫ್ಟ್ ಸೈಡಿಂಗ್ ತಗೊಂಡು ಫೋಲ್ಡ್ ಮಾಡಿ ಈ ವೈರ್ಗಳು ಇದಾವಲ್ಲ ಇವು ಮಿಕ್ಸ್ ಮಾಡಬಾರ್ದು. ಇವಾಗ ಲೆಫ್ಟ್ ಸೈಡ್ ಇರೋ ವೈರ್ಗಳು ಹಿಂಗೆ ತಗೊಂಡು ಈ ಥರ ಈ ಕಡೆಗೆ ಎಳೆದು ಟೈಟಾಗಿ ಎಳಿಬೇಕು. ನೋಡಿದ್ರಲ್ಲ ಹೆಂಗೆ ಬಂದೈತೆ ಡಿಸೈನು. ಮತ್ತು ಇವಾಗ ಈ ಕಡೆ ತೆಗೆದು ಈ ಥರ ಇದೇ ಥರ ಸ್ವಲ್ಪ ಹೈಟ್ವರೆಗೂ ಹಾಕಬೇಕು. ಇದೇ ಥರ ನಾವು ಹ್ಯಾಂಡಲ್ ಪೂರ್ತಿ ಇದೆ ಒಂದೇ ಕಲರೇ ಬೇಕಂದ್ರೆ ಕೂಡ ಇದೇ ಥರ ಹಾಕ್ಕೊಂತ ಹೋಗ್ಬೋದು. ಆದರೆ ನಾನು 2 ಕಲರ್ ಹಾಕ್ಬೇಕು ಅಂದ್ಕೊಂಡಿನಿ. ಮಧ್ಯದಲ್ಲಿ ಗ್ರೀನ್ ಕಲರ್ ಬರ್ತೈತೆ. ಇವಾಗ ನಾನು ಇಲ್ಲಿ ಸ್ವಲ್ಪ ಹೈಟ್ವರೆಗೂ ಇದನ್ನೇ ಹಾಕ್ತೀನಿ. ಈ ಥರ ಲೂಪ್ ಥರ ಮಾಡ್ಕೊಂಡು ರೈಟ್ ಸೈಡ್ ಇರೋ ವೈರ್ಗಳು ಹಿಂಗೆ ತೆಗಿಬೇಕು. ತೆಗೆದು ಹಿಂಗೆ ಟೈಟಾಗಿ ಎಳಿಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ನಾನು ಇನ್ನೂ ಸ್ವಲ್ಪ ಹೈಟ್ ಹಾಕಿ ನಿಮಗೆ ತೋರಿಸ್ತೀನಿ. ಹಿಂಗೆ ಐತಲ್ಲ ಫ್ರೆಂಡ್ಸ್, ಇಷ್ಟು ಹೈಟ್ ಹಾಕಿದ್ದೀನಿ ನಾನು ಹ್ಯಾಂಡಲು. ಇಷ್ಟು ಹೈಟ್ ಹಾಕಿದ್ಮೇಲೆ ಮಧ್ಯದಲ್ಲಿ ಮಾತ್ರ ಹಿಂಗೆ ಗ್ರೀನ್ ಕಲರ್ ಬರ್ತೈತೆ, ಆ ಕಡೆ ಈ ಕಡೆ ಆರೆಂಜ್ ಕಲರ್ ಬರ್ತೈತೆ. ನೋಡ್ರಲ್ಲ ಇಷ್ಟು ಹೈಟ್ ಹಾಕಿದ್ರೆ ಸಾಕು. ಮತ್ತು ನಾವು ಇವಾಗ ಗ್ರೀನ್ ಕಲರ್ ತಗೊಳ್ಳೋಣ. ಮತ್ತು ಹೆಂಗೆ ತಗೋಬೇಕಂತ ನಿಮಗೆ ತೋರಿಸ್ತೀನಿ ನೋಡಿರಿ. ಹಿಂಗೆ ಇನ್ನೊಂದು ಕಲರ್ ಹೆಂಗೆ ತಗೋಬೇಕಂದ್ರೆ ಇವಾಗ ನಾವು ರೈಟ್ ಸೈಡ್ 2 ವೈರ್ ಇಟ್ಟಿದ್ದೀವಲ್ಲ, 2 ವೈರ್ ಇಟ್ಟಾಗ ನಾವು ಈ ವೈರ್ನ ಈ ಕಡೆ ಬಿಡಬೇಕನ್ನೋದು. ಇವಾಗ ಇದ್ರಾಗಿಂದ ಗ್ರೀನ್ ಕಲರ್ ವೈರ್ ತಗೋಬೇಕು. ಗ್ರೀನ್ ಕಲರ್ ವೈರ್ ಹಿಂಗೆ ತಗೊಂಡು ಇವಾಗ ಈ ವೈರ್ನ ಇದ್ರ ಒಳಗೆ ಹಿಂಗೆ ಸೇರಿಸ್ಬೇಕು. ಇವಾಗ ಗ್ರೀನ್ ಕಲರ್ ಐತಲ್ಲ, ಗ್ರೀನ್ ಕಲರು ಲೆಫ್ಟ್ ಸೈಡ್ ತಗೊಂಡು ಈ ಥರ ಲೂಪ್ ಮಾಡ್ಕೊಂಡು ಇವಾಗ ಲೆಫ್ಟ್ ಸೈಡ್ ಇರೋ ವೈರ್ಗಳೆಲ್ಲ ಇದ್ರಾಗಿಂದ ತೆಗಿಬೇಕು. ಟೈಟಾಗಿ ಎಳಿಬೇಕು. ಎಳೆದು ಮತ್ತೆ ಈ ಕಡೆಯಿಂದ ಹಿಂಗೆ ತಗೊಂಡು ಗ್ರೀನ್ ಕಲರು ಹಿಂಗೆ ಫೋಲ್ಡ್ ಮಾಡಿ ಈ ವೈರ್ ಬಿಟ್ಟಿವಲ್ಲ ಈ ವೈರ್ ಕೂಡ ಇವೆಲ್ಲ ಹಿಂಗೆ ತಗೊಂಡು
ಈ ಥರ ಎಲ್ಲ ತಗೊಂಡು ವೈರ್ನ ಈ ಥರ ಟೈಟಾಗಿ ಹಿಂಗೆ ಎಳಿಬೇಕು. ಈ ವೈರಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ನೋಡ್ಕೊಂಡು ಈ ಥರ ಮಾಡ್ಕೋಬೇಕು. ಈ ವೈರ್ನ ಇದ್ರೊಳಗೆ ಹಿಂಗೆ ಸೇರಿಸಿದ್ದೀವಿ. ಮತ್ತು ಇವಾಗ ಈ ಕಡೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡು ಈ ಕಡೆ ವೈರು ಈ ಕಡೆ ತೆಗಿಬೇಕು. ಮತ್ತು ಹಿಂಗೆ ಟೈಟಾಗಿ ಎಳೆದು ಈ ಥರ ಮತ್ತು ಈ ಕಡೆ ರೈಟ್ ಸೈಡ್ ಹಿಂಗೆ ತೆಗಿಬೇಕು ವೈರ್ಗಳು. ಮಧ್ಯದಲ್ಲೆಲ್ಲ ಗ್ರೀನ್ ಕಲರ್ ವೈರೇ ಬರ್ತೈತೆ ಅನ್ಮಾತು ಹ್ಯಾಂಡಿಲು. ನೋಡಿದ್ರಲ್ಲ, ಫಸ್ಟ್ ಆರೆಂಜು, ಆಮೇಲೆ ಗ್ರೀನ್ ಈ ಥರ ಬರ್ತೈತೆ ಹೈಟು, ಅಂದರೆ ಇಷ್ಟುವರೆಗೂ ಬರ್ತೈತೆ ಗ್ರೀನ್ ಇಲ್ಲಿಗೆ. ಆಮೇಲೆ ಆರೆಂಜ್ ತಗೊಂಡ್ರೆ ಹ್ಯಾಂಡಲ್ ನಮಗೆ ಪೂರ್ತಿಯಾಗಿ ಆಗೋಗ್ತೈತೆ. ನೋಡಿದ್ರಲ್ಲ, ಈ ವೈರ್ ರನ್ನಿಂಗ್ ವೈರ್ ಥರ ತಗೊಂಡಿದ್ದೀವಲ್ಲ, ಈ ಕಡೆ ರೈಟ್ ಸೈಡ್ ಇರೋ ವೈರ್ನ ಇದ್ರೊಳಗೆ ಹಿಂಗೆ ಸೇರಿಸಿ ಇದ್ರಾಗಿಂದ ಗ್ರೀನ್ ಕಲರ್ ತಗೊಂಡು ನಾವು ಮತ್ತೆ ಹಾಕಂತ ಬರ್ತಾಯಿದ್ದೀವಿ. ಮತ್ತಿವಾಗ ಹಿಂಗೆ ಈ ಥರ ಹಿಂಗೆ ಮಾಡಿ ಹಿಂಗೆ ಹಾಕಿ ಮತ್ತು ಈ ವೈರ್ನ ಹಿಂಗೆ ಈ ಥರ ಹಿಂಗೆ ಆಯ್ತಲ್ಲ ಫ್ರೆಂಡ್ಸ್. ಮತ್ತಿವಾಗ ಈ ಕಡೆಯಿಂದ ಮತ್ತೆ ಲೆಫ್ಟ್ ಸೈಡ್ ತಗೋಬೇಕು. ಈ ಥರ ಮಾಡಿಸಿ ಹಿಂಗೆ ವೈರೆಲ್ಲ ಇದರಗಡೆಯಿಂದ ಹಿಂಗೆ ತೆಗೆದು ಹಿಂಗೆ ಟೈಟಾಗಿ ಎಳಿಬೇಕು. ಎಳೆದು ಮತ್ತೆ ಇವಾಗ ಲೆಫ್ಟ್ ಸೈಡ್ ಇರೋ ವೈರ್ನ ಹಿಂಗೆ ತಗೊಂಡು ಮತ್ತೆ ಹಿಂಗೆ ರೈಟ್ ಸೈಡ್ ತಗೋಬೇಕು. ಈ ಕಡೆ ಹಿಂದಕ್ಕೆ ಹಿಂಗೆ ವೈರಿಂಗ್ ಮಾಡಿಸಿ ಲೂಪ್ ಥರ ಹಿಂಗೆ ಮಾಡ್ಕೊಂಡು ಈ ವೈರೆಲ್ಲ ಈ ಕಡೆಯಿಂದ ಹಿಂಗೆ ತೆಗಿಬೇಕು. ತೆಗೆದು ಹಿಂಗೆ ಟೈಟಾಗಿ ಎಳಿಬೇಕು. ಮತ್ತು ಇದು ಕೂಡ ಅಷ್ಟೇ ಈ ಥರ ಮಾಡಿಸಿ ಎಲ್ಲ ಹಿಂಗೆ ಇವು ಮಾತ್ರ ಮಿಕ್ಸ್ ಮಾಡಬಾರ್ದು ವೈರ್ಗಳು. ಆ ಕಡೆ ಇರೋ ಆ ಕಡೆಗೆ ಹಿಂಗೆ ಬಿಡಿ ಬಿಡಿ ಇಟ್ಕೊಂಡು ಈ ಥರ ಹಾಕ್ಕೊಂತ ಹೋಗಬೇಕು ಹ್ಯಾಂಡಿಲು. ನೋಡಿದ್ರಲ್ಲ, ಈ ಥರ ಮತ್ತು ಈ ಕಡೆ ಹಿಂದಕ್ಕೆ ಮಡಚಿ ಮತ್ತು ಇವೆಲ್ಲ ವೈರ್ ಇದಾವಲ್ಲ ಇವೆಲ್ಲ ಈ ಕಡೆ ತೋರಿಸಿ ಹಿಂಗೆ ತೆಗೆದು ಟೈಟಾಗಿ ಹಿಂಗೆ ಎಳಿಬೇಕು ಅಷ್ಟೇ ಫ್ರೆಂಡ್ಸ್. ಮತ್ತು ಇದನ್ನು ಕೂಡ ಸ್ವಲ್ಪ ಹೈಟ್ವರೆಗೆ ಹಾಕಬೇಕು. ಅಂದರೆ ಒಂದು ಇಷ್ಟು ಉದ್ದ ಹಾಕಿ ಮತ್ತು ಗ್ರೀನ್ ಕಲರ್ ವೈರ್ ತೆಗೆದು ಮತ್ತೆ ಆರೆಂಜ್ ಕಲರ್ ತಗೋಬೇಕು. ನಾನು ಇದಿಷ್ಟು ಹೆಂಗೆ ಹಾಕ್ಬೇಕು, ಇದಿಷ್ಟು ಹಾಕಿ ಮತ್ತೆ ಹೆಂಗೆ ಚೇಂಜ್ ಮಾಡಬೇಕು ವೈರ್ನ ತೋರಿಸ್ತೀನಿ. ಇಲ್ಲಿವರೆಗೂ ಹಾಕಿ ಇಷ್ಟುದ್ದ ಮತ್ತು ಗ್ರೀನ್ ಬಿಟ್ಟು ಮತ್ತೆ ಆರೆಂಜ್ ಹೆಂಗೆ ತಗೋಬೇಕು ಅನ್ನೋದು ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ವೈರು ಇಷ್ಟುದ್ದ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇಷ್ಟು ಹೈಟ್ ಹಾಕಿದ್ದೀನಿ. ಅಂದರೆ ನಮಗಿಲ್ಲಿ ಹಿಂಗೆ ಇಟ್ಟಿರ್ತೀವಲ್ಲ, ಈ ಕಡೆ ಸೈಡು ಆರೆಂಜ್ ಕಲರ್ ಬಂದೈತೆ, ಮಧ್ಯದಲ್ಲಿ ಮಾತ್ರ ಹಿಂಗೆ ಸಿ ಗ್ರೀನ್ ಬಂದೈತೆ. ಗ್ರೀನ್ ಕಲರ್ ಹಾಕಿದ್ದೀನಿ. ಮತ್ತಿವಾಗ ನಮಗೆ ಈ ಕಡೆ ಕೂಡ ಈ ಥರ ಆರೆಂಜ್ ಕಲರ್ ವೈರೇ ಬರಬೇಕಲ್ಲ, ಹೈಟ್ ಹಿಂಗೆ ನಾವು ನೋಡ್ಕೊಂಡು ಹಾಕಬೇಕು. ಹಿಂಗೈತಲ್ಲ, ಹಿಂಗೆ ಹೈಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮತ್ತಿವಾಗ ಇಲ್ಲಿ ನಮಗೆ ಆರೆಂಜ್ ಕಲರ್ ವೈರೇ ಬೇಕಲ್ಲ, ಹಿಂಗೆ ಹೈಟ್ ಎಷ್ಟು ಬೇಕು ಹಿಂಗೆ ನೋಡ್ಕೊಂಡು ಇವಾಗ ಇಲ್ಲಿಗೆ ನಾವು ಸ್ಟಾಪ್ ಮಾಡಿ ಗ್ರೀನ್ ಕಲರು ಮತ್ತಿವಾಗ ಆರೆಂಜ್ ತಗೋಬೇಕು. ಹೆಂಗೆ ತಗೋಬೇಕಂತ ಮತ್ತೆ ನಾನು ತೋರಿಸ್ತೀನಿ ನಿಮಗೆ. ಹಿಂಗೈತಲ್ಲ, ಹಿಂಗಿರ್ತೈತಲ್ಲ. ಇವಾಗ ನಾವು ರೈಟ್ ಸೈಡಿಂದನೇ ಹೋಗ್ಬೇಕಲ್ಲ, ಯಾಕಂದರೆ ನಾವು ರೈಟ್ ಸೈಡ್ ಎಲ್ಲ ಮೂರು ಮೀಟ್ರ್ ತಗೊಂಡಿರೋದು, ಅದಕ್ಕೋಸ್ಕರ ನಾವು ಸ್ಟಾಪ್ ಮಾಡೋದು ಕೂಡ ಈ ಕಡೆಗೆ ಸ್ಟಾಪ್ ಮಾಡಬೇಕು. ನೋಡಿದ್ರಲ್ಲ, ಮಧ್ಯದಲ್ಲಿ ಇಟ್ಟಿರೋ ವೈರ್ ಮಾತ್ರ ಸಣ್ಣವು ಇರ್ತವೆ, ಇಷ್ಟು ಸಣ್ಣಗಿರ್ತವೆ. ಇವು ದೊಡ್ಡವು ಇರ್ತಾವಲ್ಲ. ಇವಾಗ ಗ್ರೀನ್ ಕಲರ್ ವೈರ್ನ ನಾವು ಇದ್ರೊಳಗೆ ಹಿಂಗೆ ಬಿಟ್ಟು ಇವಾಗ ಇದು ಆರೆಂಜ್ ಕಲರ್ ದೊಡ್ಡದೈತಲ್ಲ ಇದು ತಗೊಂಡು ಇವಾಗ ಈ ವೈರ್ಗಳು ಈ ಕಡೆ ಹಿಂಗೆ ಹಿಡ್ಕೊಂಡು ಇದು ಹೆಚ್ಚಿರೋ ವೈರ್ನ ಮತ್ತೆ ನಾವು ಇವಾಗ ಆರೆಂಜ್ ಕಲರ್ ಹಾಕಬೇಕಲ್ಲ, ಅದಕ್ಕೋಸ್ಕರ ಹಿಂಗೆ ಲೆಫ್ಟ್ ಸೈಡ್ ಹಿಂಗೆ ಮಾಡಿಸಿ ಈ ಕಡೆ ಇರೋ ವೈರೆಲ್ಲ ಈ ಕಡೆ ತೋರಿಸ್ಬೇಕು. ತೋರಿಸಿ ಹಿಂಗೆ ಟೈಟಾಗಿ ಎಳೆದು ಮತ್ತಿವಾಗ ಈ ಕಡೆಯಿಂದ ನಾವು ಈ ಕಡೆಗೆ ರೈಟ್ ಸೈಡ್ ತಗೋಬೇಕು. ಆವಾಗ ಈ ಗ್ರೀನ್ ಕಲರ್ ಕೂಡ ಸೇರಿಸಿ ಈ ಥರ ಹಿಂಗೆ ಎದುರುಗಡೆಯಿಂದ ಹಿಂಗೆ ತೆಗಿಬೇಕು ಲೂಪಿಂದ. ಮತ್ತು ಹಿಂಗೆ ಟೈಟಾಗಿ ಎಳೆದು ಮತ್ತೆ ಈ ಕಡೆ ತಗೊಂಡು ಮತ್ತು ಹಿಂಗೆ ಲೆಫ್ಟ್ ಸೈಡು ಹಿಂಗೆ ಮಾಡಿಸಿ ಈ ಥರ ಹಿಂಗೆ ತೋರಿಸಿ ತೆಗಿಬೇಕು. ನೋಡಿದ್ರಲ್ಲ ಹೆಂಗೆ ಚೇಂಜ್ ಮಾಡಬೇಕಂತ. ಮತ್ತಿವಾಗ ಈ ಕಡೆಯಿಂದ ತಗೋಬೇಕು. ಮತ್ತು ಹಿಂಗೆ ತಗೊಂಡು ವೈರಲ್ಲಿ ಹಿಂಗೆ ಹಾಕಿ ಹಿಂಗೆ ಟೈಟಾಗಿ ಎಳಿಬೇಕು. ಎಳೆದು ಮತ್ತಿವಾಗ ಈ ಕಡೆಗೆ ತಗೊಂಡು ಈ ಥರ ಹಿಂಗೆ ಟೈಟಾಗಿ ಎಳೆದು ಹಿಂಗೆ ಈ ವೈರ್ ಮಾತ್ರ ಸೇರಿಸ್ಬಾರ್ದು, ಬೇರೆ ಬೇರೆನೇ ಇರಬೇಕು. ನೋಡಿದ್ರಲ್ಲ, ಈ ಥರ ಹಾಕ್ಕಂತ ಹೋಗ್ಬೇಕು ಫ್ರೆಂಡ್ಸ್. ಇವು ಸಣ್ಣವಾದರೂ ಪರವಾಗಿಲ್ಲ, ಹಿಂಗೆ ಇದ್ರ ಮೇಲೆ ಹಿಂಗೆ ಹಾಕ್ಕಂತ ಹೋಗ್ಬೇಕು. ನೋಡಿದ್ರಲ್ಲ, ಈ ಥರ ಟೈಟಾಗಿ ಎಳ್ಕೊಂತ ಈ ಕಡೆ ಹಾಕ್ಕಂತ ಹೋಗಬೇಕು. ಅರ್ಥ ಆಯ್ತಲ್ಲ. ಇವಾಗ ಇದನ್ನು ಅಷ್ಟೇ, ಇಲ್ಲೇ ಐತಲ್ಲ ಹೈಟ್, ಇಲ್ಲಿ ಹಿಂಗೆ ಹೈಟ್ ನೋಡ್ಕೊಂಡು ಇದ್ರ ಸೈಜ್ ಹಾಕಿ ಇನ್ನು ಸ್ಟಾಪ್ ಮಾಡಬೇಕು. ಇಷ್ಟು ಹೈಟ್ ಹಾಕಿ ಇನ್ನೂ ಸ್ವಲ್ಪ ಇಷ್ಟು ಹಾಕಿ ನಾನು ಪೂರ್ತಿ ಮಾಡಿ ತೋರಿಸ್ತೀನಿ. ಹ್ಯಾಂಡಿಲು ಪೂರ್ತಿಯಾಗಿ ಆಗೋಯ್ತು ಫ್ರೆಂಡ್ಸ್. ನೋಡ್ರಲ್ಲ, ನಾವು ಮೂರು ಮೀಟ್ರ್ ತಗೊಂಡಿದ್ದೀವಲ್ಲ,
ಇಷ್ಟುದ್ದ ಮಿಗ್ಲಿದ್ದಾವೆ. ನೀವು ಇನ್ನೂ ಸ್ವಲ್ಪ ಒಂದು 30 ಸೆಂಟಿಮೀಟರ್ ಕಮ್ಮಿ ಮಾಡ್ಕೋಬೋದು. ನೋಡಿದ್ರಲ್ಲ ಇಷ್ಟು ಉಳಿದಿದ್ದಾವೆ ವೈರ್. ಇವಾಗ ನಾವು ಇದನ್ನು ಹಿಂಗೆ ಬಿಟ್ಟರೆ ಚೆನ್ನಾಗಿರಲ್ಲ. ಇವೆಲ್ಲ ವೈರ್ಗಳೆಲ್ಲ ಒಳಗಡೆಗೆ ತೋರಿಸೋದು ಹೆಂಗಂತ ತೋರಿಸ್ತೀನಿ ನಿಮಗೆ. ಇಲ್ಲೇ ಐತಲ್ಲ ಕರೆಕ್ಟಾಗಿ ಇಲ್ಲಿಗೆ ಹಾಕಬೇಕು. ಇವಾಗ ಈ ಕಡೆ ಇರೋ ವೈರ್ ಇರ್ತಾವಲ್ಲ, ಫಸ್ಟ್ ಹಿಂಗೆ ಈ ಕಡೆ ಇರೋ ಈ ಕಡೆ ಇವು ಈ ಕಡೆಗೆ ತೋರಿಸ್ಬೇಕು ವೈರ್ಗಳು. ಹಿಂಗೆ ಐತಲ್ಲ ಹಿಂಗೆ ಹಾಕಬೇಕು. ಹಿಂಗೆ ಐತಲ್ಲ ಒಳಗಡೆಗೆ ಹಿಂಗೆ ತಗೊಂಡು ವೈರ್ಗಳೆಲ್ಲ ಹಿಂಗೆ ಎಲ್ಲ ತಗೊಂಡು ಇವೆಲ್ಲ ವೈರ್ಗಳೆಲ್ಲ ಒಳಗಡೆಗೆ ತೋರಿಸ್ಬೇಕು. ಹಿಂಗೆ ಐತಲ್ಲ ಈ ವೈರ್ಗಳೆಲ್ಲ ಸ್ವಲ್ಪ ವೈರು ಒಳಗಡೆವರೆಗೂ ತೋರಿಸ್ಬೇಕು. ಒಂದು 5-6 ನಾಟ್ವರೆಗೂ ಹಿಂಗೆ ತೋರಿಸಿ ಎಕ್ಸ್ಟ್ರಾ ವೈರ್ ಇರ್ತಾವಲ್ಲ ಅವು ಕಟ್ ಮಾಡಬೇಕು. ಹಿಂಗೆ ನೋಡಿದ್ರಲ್ಲ ಫ್ರೆಂಡ್ಸ್, ವೈರ್ಗಳೆಲ್ಲ ಹಿಂಗೆ ಒಳಗಡೆಗೆ ತೋರಿಸಿದ್ದೀನಿ. ಇದು ಸ್ವಲ್ಪ ದೊಡ್ಡ ವೈರ್ ಇರ್ತೈತಲ್ಲ ಅದನ್ನು ಹಂಗೆ ಬಿಟ್ಕೊಂಡು ಇಲ್ಲೇ ಐತಲ್ಲ ಹಿಂಗಿರ್ತೈತಲ್ಲ ಈ ಕಡೆ ನಾವು ವೈರ್ನ ಹಿಂಗೆ ತಗೋಬೇಕು. ಇಲ್ಲಿರ್ತೈತಲ್ಲ ಅಂದರೆ ಇದು ಚಾಕ್ಲೇಟ್ ಡಿಸೈನೆಲ್ಲ ಸ್ವಲ್ಪ ಬರಲ್ಲ ಅನ್ನೋದು. ವೈರ್ ಹಿಂಗೆ ತಗೊಂಡು ಹಿಂಗೆ ಐತಲ್ಲ ಫ್ರೆಂಡ್ಸ್, ಈ ಥರ ಹಿಂಗೆ ಇಟ್ಕೊಂಡು ಇಲ್ಲಿಗೆ ತೋರಿಸ್ಬೇಕು. ಹಿಂಗಿರ್ತೈತಲ್ಲ ಮತ್ತು ಈ ಕಡೆ ಲೆಫ್ಟ್ ಸೈಡಿಂದ ಹಿಂಗೆ ರೈಟ್ ಸೈಡಿಂದ ತಗೋಬೇಕು. ತಗೊಂಡು ಹಿಂಗಿರ್ತೈತಲ್ಲ ಹಿಂಗೆ ಟೈಟಾಗಿ ಎಳಿಬೇಕು. ಹಿಂಗೆ ಬರ್ಬೇಕು ಹಿಂಗೆ. ಮತ್ತು ಇವಾಗ ಈ ವೈರ್ನ ಮತ್ತೆ ಹಿಂಗೆ ತೋರಿಸಿ ಹಿಂಗೆ ಐತಲ್ಲ ಹಿಂಗೆ ತಗೊಂಡು ಮತ್ತು ಇವಾಗ ಲೆಫ್ಟ್ ಸೈಡಿಂದ ತಗೋಬೇಕು. ತಗೊಂಡು ಟೈಟಾಗಿ ಎಳಿಬೇಕು. ಎಳೆದು ಹಿಂಗಿರ್ತೈತಲ್ಲ ಮತ್ತು ಇವಾಗ ಇದರಲ್ಲಿ ಹಿಂಗೆ ತೋರಿಸಿ ಒಂದೊಂದರಲ್ಲಿ 2 ಸಲ ಹಿಂಗೆ ತೋರಿಸ್ಬೇಕು. ಆವಾಗ ನಮಗೆ ಹ್ಯಾಂಡಲ್ ಅನ್ನೋದು ಟೈಟಾಗಿ ಕುಂದಿರ್ತೈತೆ. ಮತ್ತು ಹಿಂಗೆ ತೆಗೆದು ಹಿಂಗಿರ್ತೈತಲ್ಲ ಮತ್ತು ಇದರಲ್ಲಿಂದ ಮೇಲಕ್ಕೆ ತೋರಿಸ್ಬೇಕು. ಹಿಂಗೆ ಐತಲ್ಲ ಇಲ್ಲಿಗೆ ತೋರಿಸ್ಬೇಕು. ಇಲ್ಲಿ ಹಿಂಗೆ ಕಾಣಿಸ್ತೈತಲ್ಲ ಫ್ರೆಂಡ್ಸ್, ಇಲ್ಲಿ ಐತಲ್ಲ ಇಲ್ಲಿ ಹಿಂಗೆ ಹಾಕಿ ಮತ್ತು ಇವಾಗ ಈ ಕಡೆಗೆ ಲೆಫ್ಟ್ ಸೈಡಿಂದ ತಗೋಬೇಕು. ತಗೊಂಡು ಹಿಂಗೆ ಟೈಟಾಗಿ ಎಳಿಬೇಕು ವೈರನ್ನು. ಹಿಂಗೆ ಐತಲ್ಲ ಹಿಂಗೆ ಟೈಟಾಗಿ ಎಳೆದು ಮತ್ತಿವಾಗ ಇಲ್ಲೇ ತೋರಿಸ್ಬೇಕು. ತೋರಿಸಿ ಮತ್ತಿವಾಗ ಹಿಂಗೆ ಲೆಫ್ಟ್ ಸೈಡಿಂದ ತಗೊಂಡು ವೈರ್ನ ಹಿಂಗೆ ಹಾಕಿ ಹಿಂಗೆ ಟೈಟಾಗಿ ಹಿಂಗೆ ಎಳೆದು ಇದರೊಳಗಡೆ ಹಿಂಗೆ ತೋರಿಸ್ಬೇಕು. ಅಷ್ಟೇ ಫ್ರೆಂಡ್ಸ್. ಇವಾಗ ಈಗ ಎಕ್ಸ್ಟ್ರಾ ವೈರ್ ಇರ್ತಾವಲ್ಲ ಅವೆಲ್ಲ ಒಳಗಡೆಗೆ ತೋರಿಸಿ ಇದನ್ನು ಹಿಂಗೆ ಐತಲ್ಲ ಹಿಂಗೆ ಟೈಟಾಗಿ ಎಳ್ತೀವಲ್ಲ, ಎಳ್ದ ಮೇಲೆ ಹಿಂಗೆ ಮತ್ತು ಹಿಂಗೆ ಮ್ಯಾಲೆ ಹಿಂಗೆ ತಗೊಂಡು ವೈರು ಹಿಂಗಿರ್ತೈತಲ್ಲ ಹಿಂಗೆ ತಗೊಂಡು ಇಲ್ಲಿ ಆಗೋಯ್ತಲ್ಲ ನಾವು ಇಲ್ಲಿಂದ ಹಿಂಗೆ ಹಾಕಂತ ಬಂದಿದ್ದೀವಲ್ಲ. ಇವಾಗ ಹ್ಯಾಂಡಲ್ ಅನ್ನೋದು ಹಿಂಗೆ ಟೈಟಾಗಿ ಕುಂತೈತೆ ಅನ್ಮಾತು. ಇವಾಗ ಈ ವೈರ್ ಐತಲ್ಲ ಈ ವೈರನ್ನು ನಾವು ಒಳಗಡೆಗೆ ತೋರಿಸ್ಬೇಕು. ಇದನ್ನು ಹಿಂಗೆ ಐತಲ್ಲ ಇಲ್ಲಿ ಹಿಂಗೆ ತೋರಿಸಿ ಹೆಚ್ಚಾಗಿರೋ ವೈರ್ನ ಕಟ್ ಮಾಡಬೇಕು ಅಷ್ಟೇ. ಈ ಕಡೆ ಹ್ಯಾಂಡಲು ಪೂರ್ತಿ ಆಗೋಯ್ತು. ಹಿಂಗೈತಲ್ಲ ಸ್ವಲ್ಪ ಹಿಂಗೆ ಚೆನ್ನಾಗಿ ಒಳಗಡೆವರೆಗೂ ತೋರಿಸ್ಬೇಕು. ನೋಡಿದ್ರಲ್ಲ ಈ ಥರ ಹಿಂಗೆ ಹಿಂಗೆ ಟೈಟಾಗಿ ಹಿಂಗೆ ತಗೊಂಡು ಹಿಂಗೆ ತೋರಿಸ್ಬೇಕು. ಹಿಂಗೆ ಆಗೋಯ್ತಲ್ಲ ಫ್ರೆಂಡ್ಸ್. ಇವಾಗ ಇವು ಹೆಚ್ಚಾಗಿರೋ ವೈರೆಲ್ಲ ಕಟ್ ಮಾಡಬೇಕು. ಮತ್ತಿವಾಗ ಈ ಕಡೆ ಹ್ಯಾಂಡಲ್ ಹಂಗೆ ಐತಲ್ಲ ನೋಡಿದ್ರಲ್ಲ ಹಿಂಗಿದ್ರೆ ಚೆನ್ನಾಗಿರಲ್ಲ. ಇದನ್ನು ಇವಾಗ ನಾವು ಹಿಂಗೆ ಟೈಟಾಗಿ ಇದು ಮಾಡಿ ಈ ಕಡೆ ಹೆಂಗಾದರೆ ಹಿಂಗೆ ವೈರ್ ತಗೊಂಡು ಇದು ಮಾಡಿದೀವೋ ಈ ಕಡೆ ವೈರ್ ಇರಲ್ಲ. ಈ ಕಡೆ ಆದರೆ ಹೆಚ್ಚಿರ್ತೈತೆ ವೈರ್ನ ನಾವು ಈ ಕಡೆಯಿಂದ ಹಿಂಗೆ ತೋರಿಸ್ಬೋದು. ಆದರೆ ಈ ಕಡೆ ವೈರ್ ಇರಲ್ಲ ನಾವು, ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಇಲ್ಲಿ ವೈರ್ ಇರಲ್ಲ. ಇವಾಗ ನಾವು ಇದಕ್ಕೆ ಎಕ್ಸ್ಟ್ರಾ ವೈರ್ ತಗೋಬೇಕು. ಮತ್ತು ಸ್ವಲ್ಪ ವೈರು ಅಂದರೆ ಒಂದು ಸ್ವಲ್ಪ ಬೇಕಾದಷ್ಟು ಒಂದಿಷ್ಟು ಒಂದು 30 ಸೆಂಟಿಮೀಟರ್ ಆ ಥರ ಕಟ್ ಮಾಡ್ಕೊಂಡು ತಗೋಬೇಕು. ಹಿಂಗೆ ಐತಲ್ಲ ವೈರು ಇಲ್ಲಿಂದ ಹಿಂಗೆ ತೋರಿಸ್ಬೇಕು. ತೋರಿಸಿ ಹಿಂಗೆ ತಗೊಂಡು ಒಳಗಡೆಗೆ ಸ್ವಲ್ಪ ಹಿಂಗೆ ಬಿಟ್ಕೊಂಡು ಒಳಗೆ ಇಲ್ಲಿ ಎಲ್ಲಾದರೂ ಹಿಂಗೆ ತೋರಿಸ್ಬೇಕು ಫ್ರೆಂಡ್ಸ್.
ನೋಡಿದ್ರಲ್ಲ ಹಿಂಗೆ ಇಲ್ಲಿ ಹಿಂಗೆ ತೋರಿಸ್ಬೇಕು. ಹಿಂಗಿರ್ತೈತಲ್ಲ ಇಲ್ಲಿ ತಗೋಬೇಕು. ಇಲ್ಲಿ ಹಿಂಗೆ ಹಿಂಗೆ ತಗೊಂಡು ಸ್ವಲ್ಪ ಒಳಗಡೆಗೆ ತೋರಿಸ್ಬೇಕು. ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ, ಒಂದು 5-6 ನಾಟ್ವರೆಗೂ ತೋರಿಸ್ಬೇಕು. ಅವಾಗೆ ವೈರು ಟೈಟಾಗಿರ್ತೈತೆ ನನ್ನ ಮಾತು, ಇಲ್ಲಾಂದರೆ ಜಾರು ಹೋಗ್ತೈತಲ್ಲ. ಹಂಗೆ ಈ ಥರ ಹಿಂಗೆ ಟೈಟಾಗಿ ತಗೊಂಡು ಹ್ಯಾಂಡಲ್ ಹಿಂಗೆ ಐತಲ್ಲ ಹಿಂಗೆ ತಗೊಂಡ್ಮೇಲೆ ಈ ವೈರ್ ಇರ್ತೈತಲ್ಲ ಫ್ರೆಂಡ್ಸ್, ಈ ವೈರ್ನ ಮತ್ತು ಇವಾಗ ನಾವು ಹಿಂಗೆ ಇಲ್ಲಿಗೆ ತೋರಿಸ್ಬೇಕು. ಹಿಂಗೆ ಒಳಗಡೆಗೆ ತೋರಿಸಿ ಟೈಟಾಗಿ ಎಳೆದು ಹಿಂಗೆ ಇರ್ತೈತಲ್ಲ, ಮತ್ತಿವಾಗ ಇಲ್ಲೇ ತಗೋಬೇಕು ವೈರ್ನ. ಮತ್ತು ಲೆಫ್ಟ್ ಸೈಡು ಈ ಥರ ಹಿಂಗೆ ತಗೊಂಡು ಟೈಟಾಗಿ ಎಳೆದು ಮತ್ತಿವಾಗ ಈ ವೈರು ಇಲ್ಲಿ ತೋರಿಸ್ಬೇಕು. ಹಿಂಗೆ ಒಂದೊಂದು ತಲೆ 2 ಸರಿ ತೋರಿಸಿದ್ರೆ ಟೈಟಾಗಿ ಕುಂದಿರ್ತೈತೆ ಹ್ಯಾಂಡಿಲು. ಈ ಥರ ತಗೊಂಡಿದ್ದೀವಲ್ಲ, ಮತ್ತಿವಾಗ ಮ್ಯಾಲೆ ಮಾತು ಇವಾಗ ಇಲ್ಲಿ ಒಂದೇ ನಾಟ್ ಇರ್ತೈತೆ ಇಲ್ಲಿ ಮಾತು. ಈ ಕಡೆ ಇವಾಗ ಹಿಂಗೆ ಐತಲ್ಲ ಹಿಂಗೆ ತಗೊಂಡು ಬಿಗ್ ಟೈಟಾಗಿ ಎಳೆದು ಮತ್ತಿವಾಗ ಈ ವೈರ್ ಈ ಕಡೆ ಲೆಫ್ಟ್ ಸೈಡ್ ತಗೊಂಡು ಮತ್ತು ಈ ಕಡೆ ಟೈಟಾಗಿ ಎಳೆದು ಮತ್ತಿವಾಗ ಈ ಕಡೆ ರೈಟ್ ಸೈಡಿಗೆ ತೋರಿಸಿ ಈ ಥರ ಬಿಗ್ಗೆಗೆ ಎಳಿಬೇಕು. ಟೈಟಾಗಿ ಎಳಿಬೇಕು. ಹಿಂಗೆ ಹಿಂಗೆ ಎಳೆದು ನೋಡಿದ್ರಲ್ಲ ಹಿಂಗೆ ಟೈಟಾಗಿ ಎಳೆದು ಆಗೋಯ್ತು ಫ್ರೆಂಡ್ಸ್. ಇವಾಗ ನೋಡಿದ್ರಲ್ಲ ಹಿಂಗೆ ಹ್ಯಾಂಡಿಲು ಚೆನ್ನಾಗಿ ಸ್ಟ್ರಾಂಗಾಗಿ ಕುಂತೈತೆ ನನ್ನ ಮಾತು. ಇವಾಗ ಈ ಎಕ್ಸ್ಟ್ರಾ ವೈರ್ ಐತಲ್ಲ ಈ ವೈರ್ನ ಮತ್ತೆ ಒಳಗಡೆಗೆ ತೂರಿಸ್ಬೇಕು. ಅಷ್ಟೇ ಫ್ರೆಂಡ್ಸ್, ಆಗೋಯ್ತು ಒಂದು ಕಡೆ ಹ್ಯಾಂಡಿಲು. ಇದೇ ಥರನೇ ನೀವು ಈ ಕಡೆ ಕೂಡ ಹಾಕ್ಬಿಡ್ಬೇಕು. ಹೆಂಗೆ ಹಾಕ್ಬೇಕಂತ ನಾನು ತೋರಿಸಿದ್ದೀನಲ್ಲ ನಿಮಗೆ, ತುಂಬಾ ಈಸಿ. ಹಾಕಿ ನೋಡ್ರಿ ಒಂದ್ಸರಿ. ನೋಡಿದ್ರಲ್ಲ ಈ ಥರ ಹ್ಯಾಂಡಿಲು ಪೂರ್ತಿ ಆಗೋಯ್ತು. ಕರ್ಜಿಕಾಯಿ ಡಿಸೈನು ಹ್ಯಾಂಡಿಲು ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಬಂದೈತೆ, ಚೆನ್ನಾಗಿ ಟೈಟಾಗಿ ಬಂದೈತೆ. ನೋಡಿದ್ರಲ್ಲ ಹೈಟ್ಗಳು ಇಷ್ಟಿದ್ರೆ ಸಾಕು, ನೀವು ಎಷ್ಟಾದರೂ ಹಾಕ್ಕೋಬೋದು ಹೈಟ್. ನಾನು ಇಷ್ಟು ಹೈಟ್ ಹಾಕಿದ್ದೀನಿ. ನೀವು ಹಿಂಗೆ 2 ವೈರ್ ಅಂದರೆ 2 ಮಧ್ಯದಲ್ಲಿ ಒಂದೇ ಕಲರೇ ಬಂದೈತಲ್ಲ, ನೀವು ಹಿಂಗೆ ಸ್ವಲ್ಪ ಸ್ವಲ್ಪ ಕೂಡ ಹಾಕ್ಬೋದು. ಇಷ್ಟು ಹೈಟು ಮತ್ತು ಇನ್ನೊಂದು ಗ್ರೀನು ಮತ್ತು ಹಿಂಗೆ ಆರೆಂಜು ಹಿಂಗೆ ಹಾಕ್ಕಂತ ಹೋಗ್ಬೋದು. ಹಿಂಗೆ ಹಾಕಿದ್ರು ಚೆನ್ನಾಗಿರ್ತೈತೆ. ಅರ್ಧ ಆರೆಂಜು ಅರ್ಧ ಗ್ರೀನ್ ಮತ್ತು ಮೇಲೆ ನೀವು ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕಿದ್ರು ಕೂಡ ಅಷ್ಟೇ. ರೈಟ್ ಸೈಡ್ ವೈರ್ನ ಬಿಟ್ಟು ಮತ್ತೆ ತಗೊಂತ ಹಾಕ್ಕಂತ ಹೋಗಬೇಕು. ಈ ಥರ ಹಾಕ್ಕಂತ ಬರ್ಬೋದು. ಇಲ್ಲಾಂದರೆ ಒಂದೇ ಕಲರ್ ಕೂಡ ಹಾಕ್ಬೋದು. ಹಿಂಗೆ 2 ಕಲರ್ ಹಾಕಿದ್ರು ಚೆನ್ನಾಗಿರ್ತೈತೆ, 1 ಕಲರ್ ಹಾಕಿದ್ರು ಚೆನ್ನಾಗಿರ್ತೈತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಒಂದು ಸೈಡ್ ಹ್ಯಾಂಡಿಲ್ ಹೆಂಗೆ ಹಾಕಬೇಕು, ಹೆಂಗೆ ತೂರಿಸ್ಬೇಕು, ಹೆಂಗೆ ಟೈಟಾಗಿ ಹಿಂಗೆ ಬೀಳಾರಂಗೆ ಹೆಂಗೆ ವೈರ್ನ ಹ್ಯಾಂಡಿಲ್ನ ನಾವು ಹೆಂಗೆ ತೋರಿಸ್ಬೇಕಂತೆಲ್ಲ ತೋರಿಸಿದ್ದೀನಲ್ಲ. ನಾನು ಬ್ಯಾಗಿಗೆ ಈ ಕಡೆ ಕೂಡ ಹಾಕಿ ತೋರಿಸ್ತೀನಿ.